ಶಾಸಕರು ಹೇಳೋದು ಇದು ಕಮ್ಯುನಲ್ ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ ಅಲ್ವಾ, ಈ ಘಟನೆಗಳಿಗೆ ಕ್ರೈಮ್ ಕಾರಣ ಆಗ್ತಾ ಇದೆ, ಬೇರೆ ಬೇರೆ ಮಾಫಿಯಾಗಳು ಕಾರಣ ಆಗ್ತಾ ಇದೆ, ಅದನ್ನು ಜಿಲ್ಲೆ ಅಂತ ಕರಿಬೇಡಿ ಅಂತ. ಇಲ್ಲ, ನಾವು ಆ ರೀತಿ ನಾವು ಹೌದು ಅದನ್ನು ಹೇಳಿದ್ರು ನಾವು ಕೋಮು ಸೂಕ್ಷ್ಮ ಜಿಲ್ಲೆ ಅಂತ ಅನ್ನೋದು ಬೇಡ. ಇದು ಕೆಲವು ಘಟನೆಗಳಿಂದ, ಕೆಲವು ಕ್ರೈಮ್ಗಳಿಂದ, ಈ ರೀತಿ ಅಪರಾಧಗಳಿಂದ ಹಿಂಗೆಲ್ಲ ಆಗ್ತದೆ ಅನ್ನೋದನ್ನೇ ಹೇಳಿದರು. ಅದಕ್ಕೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ. ಎಲ್ಲಿ ಈಗ ಉದಾಹರಣೆಗೆ ಡ್ರಗ್ಸ್ ಬಗ್ಗೆ ಮಾತಾಡಿದರು, ನಾವು ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ತಗೊಳ್ತಾ ಇದ್ದೀವಿ. ಅದನ್ನು ಇನ್ನೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಸಮಿತಿಗಳನ್ನು ಮಾಡೋದು, ಆ್ಯಂಟಿ ಡ್ರಗ್ ಕಮಿಟಿ ಅಂತೆಲ್ಲ ಮಾಡೋದು, ಇದೆಲ್ಲವನ್ನು ಕೂಡ ನಾವು ಮಾಡೋದು. ಆಮೇಲೆ ಅಲ್ಲಿ ಈ ಮರಳು ಮಾಫಿಯಾ ಅಂತ ಅದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ. ಈ ಕೆಂಪು ಕಲ್ಲು ತೆಗೆಯೋದು, ಅಲ್ಲಿ ಲ್ಯಾಟ್ರೈಟ್ಸ್ ಆಗಲಿ ಇರೋದ್ರಿಂದ ಅದರದ್ದೇ ಒಂದು ದೊಡ್ಡ ಮಾಫಿಯಾ ಥರ ಆಗಿದೆ ಅಂತ ಇವೆಲ್ಲವನ್ನು ಗಮನಿಸಿದ್ದೇವೆ. ಈಗಾಗಲೇ ಅದೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಅದನ್ನು ಕ್ರಮ ತಗೊಳ್ತಿದ್ದಾರೆ.